To all, ಈ ದಿನ ನಾವು ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನು ಇಲ್ಲಿ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ಸುಮಾರು 65 ವರ್ಷಗಳ ಕಾಲ ಟೀಚ್ ಮಾಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವರು ಹೇಳಿದ ಹಾಗೆ ಆತ್ಮನಿರ್ಭರ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಅವರು ಹೇಳ್ತಾ ಇದ್ದಾರೆ. ಆ ಆತ್ಮನಿರ್ಭರ್ ಅಂತಕ್ಕಂಥ ಕಾನ್ಸೆಪ್ಟನ್ನು ನಾವು ತರಬೇಕು ಅಂತ ಹೇಳಿದರೆ we have to work from the primary classes. There is no alternative. We can manufacture many weapons, we can manufacture many gadgets, but human beings are most important to create those things. To create such things for our India, we have to train our teachers and also children. In my opinion, children will have to be trained and educated right from the primary classes. ನನ್ನ ಒಂದು ವಿಷಯವನ್ನು ಹೇಳಬೇಕು ಅಂದರೆ, ನನ್ನ ಒಂದು ಅನಿಸಿಕೆ ಏನು ಅಂತ ಹೇಳಿದರೆ, ಈ ಒಂದು ನಮ್ಮ ದೇಶ ಆತ್ಮನಿರ್ಭರ ದೇಶವಾಗಬೇಕಾದ್ರೆ ಪ್ರೈಮರಿ ಮಕ್ಕಳಿಂದ ನಾವು ಮಕ್ಕಳಿಗೆ ಪಾಠಗಳ ಜೊತೆಗೆ ಸ್ಕಿಲ್ಸನ್ನು ಹೇಳ್ಕೊಡ್ಬೇಕಾಗ್ಬೋದು. ಅಂದರೆ ಟೀಚರ್ಸ್ನ ಟ್ರೈನ್ ಮಾಡಿ ಈ ಸ್ಕಿಲ್ಸ್ನ ಹೇಳ್ಕೊಡ್ಬೇಕಾಗುತ್ತೆ. ಇವತ್ತು ನಾನು 5 ಮುಖ್ಯವಾಗಿರ್ತಕ್ಕಂಥ ಸ್ಕಿಲ್ಸ್ನ ಇಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಮುಂದೆ. ಕೌಶಲ್ಯಗಳನ್ನು ಕೊಟ್ಟಿದ್ದೀನಿ. ಟಾಪ್ ಎಸೆನ್ಷಿಯಲ್ ಸ್ಕಿಲ್ಸ್ ಅಂತ ಹೇಳ್ಬೋದು. ಅದನ್ನು 5 ಇಂಪಾರ್ಟೆಂಟ್ ಸ್ಕಿಲ್ಸ್ ಯಾವುದು ಅಂತ ಹೇಳಿದರೆ, ಒಂದು ಆಲೋಚನಾ ಶಕ್ತಿ ಮತ್ತು ಕುತೂಹಲತೆ, ಕ್ರಿಟಿಕಲ್ ಥಿಂಕಿಂಗ್ ಅಂಡ್ ಕ್ಯೂರಿಯಾಸಿಟಿ, ಸಂವಹನ ಮತ್ತು ಕೇಳುವ ಕೌಶಲ್ಯಗಳು, ಕಮ್ಯುನಿಕೇಷನ್ ಅಂಡ್ ಲಿಸ್ನಿಂಗ್ ಸ್ಕಿಲ್ಸ್, ಸಹಾನುಭೂತಿ ಮತ್ತು ತಂಡದ ಕೆಲಸ, ಎಂಪತಿ ಅಂಡ್ ಟೀಮ್ ವರ್ಕ್, ಮೂಲ ಗಣಿತ ಮತ್ತು ಸಮಸ್ಯೆಗಳ ಪರಿಹಾರ, ಬೇಸಿಕ್ ನ್ಯೂಮರಸಿ ಅಂಡ್ ಪ್ರಾಬ್ಲಮ್ ಸಾಲ್ವಿಂಗ್, ಕ್ರಿಯೇಟಿವಿಟಿ ಅಂಡ್ ಎಕ್ಸ್ಪ್ರೆಷನ್, ದಟ್ ಈಸ್ ಸೃಜನಶೀಲ ಮತ್ತು ಅಭಿವ್ಯಕ್ತಿ. ಅಂದರೆ ಇಲ್ಲಿ ನಾನು ಹೇಳಿರ್ತಕ್ಕಂಥ 5 ಇಂಪಾರ್ಟೆಂಟ್ ಸ್ಕಿಲ್ಸ್ ಇದೆಯಲ್ಲ, ಇದನ್ನು ನಾವು ಶಾಲೆಗಳಲ್ಲಿ ಹೆಚ್ಚಾಗಿ ಮಕ್ಕಳಿಗೆ ಕಲಿಸೋದಕ್ಕೆ ಪ್ರಯತ್ನ ಮಾಡಲ್ಲ. ಕಾರಣ ಏನಂದರೆ, ಪ್ರತಿಯೊಂದು ಶಾಲೆಯಲ್ಲೂ ಸಹಿತ ಮಕ್ಕಳು ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ವಿಚಾರಗಳನ್ನು ಚೆನ್ನಾಗಿ ಓದಿ ಅದನ್ನು ಬರೆದು ಹೆಚ್ಚು ಅಂಕಗಳು ತಗೋಬೇಕು ಅಂತ ಹೇಳ್ತಿರ್ತಾರೆ. And the most important thing today we notice in many schools would be parents, teachers and all of them want children to write well in examination and earn good marks. But no one thinks about the skills. So these 5 skills which I am talking today are important foundation for the creative India, or what you call Atmanirbhar India. ಸಂಕ್ಷಿಪ್ತವಾಗಿ ಮುಂದೆ ಇದನ್ನು ಹೇಗೆ ಮಾಡುವುದು ಅಂತ ಹೇಳ್ತೀನಿ. ಕೌಶಲ್ಯತೆ ಅಂದರೆ ಮಕ್ಕಳಲ್ಲಿ ಆಲೋಚನಾ ಶಕ್ತಿ ಬೆಳೆಸೋದು ಮತ್ತು ಕುತೂಹಲತೆಯನ್ನು ಮಾಡ್ತಕ್ಕಂಥದ್ದು. ಇದು ಪ್ರೈಮರಿ ಶಾಲೆಯಲ್ಲೇ ಆಗಬೇಕು. 1ನೇ ಕ್ಲಾಸಿಂದ ನಾವು ಮಾಡ್ಬೋದು. ಮಕ್ಕಳು ಕುತೂಹಲದಿಂದ ಏಕೆ, ಹೇಗೆ ಅಂತ ಪ್ರಶ್ನೆಗಳನ್ನು ಕೇಳೋದನ್ನು ಕಲಿಸ್ಕೊಡ್ಬೇಕು. ಈ ರೀತಿ ಮಾಡೋದ್ರಿಂದ ಹೊಸದಾಗಿ ಯೋಚನೆ ಮಾಡೋಕ್ಕೆ ಅನುಕೂಲವಾಗುತ್ತೆ. ಈಗ ನೀವು ಉದಾಹರಣೆಗೆ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಸುತ್ತಲೂ ನೋಡಿ ಒಂದು ಚಿಟ್ಟೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಆ ಚಿಟ್ಟೆಯನ್ನು ನೋಡಿದ ತಕ್ಷಣ ಮಕ್ಕಳಿಗೆ ಏನು ಅನಿಸ್ಬೇಕು ಅಂದರೆ, ಈ ಚಿಟ್ಟೆ ಹೇಗೆ ಹಾರುತ್ತೆ, ಇದರಲ್ಲಿ ಜೀವ ಹೇಗಿರುತ್ತೆ, ನಮ್ಮ ಜೀವಕ್ಕೂ ಆ ಜೀವಕ್ಕೂ ಏನಾದ್ರು ವ್ಯತ್ಯಾಸಗಳಿದೆಯಾ ಅಂತ ಹೀಗೆ ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಪ್ರೈಮರಿ ಶಾಲೆಗಳಿಂದನೇ ಕಲಿಸ್ತಾ ಬರಬೇಕು. ಮಕ್ಕಳು ಅನೇಕ ಗ್ಯಾಡ್ಜೆಟ್ಸ್ ನೋಡ್ತಾರೆ. ಉದಾಹರಣೆಗೆ ಇನ್ನೊಂದು ಹೇಳಬೇಕು ಅಂದರೆ, ಮೊಬೈಲ್ ಇರುತ್ತೆ. ಪ್ರತಿಯೊಬ್ಬರೂ ಮೊಬೈಲ್ ನೋಡಿದ್ದಾರೆ. ಆ ಮೊಬೈಲ್ ಒಳಗಡೆ ಏನಿರುತ್ತೆ, ಹೇಗಿರುತ್ತೆ ಅನ್ನೋದನ್ನು ನಾವು ತೋರಿಸ್ಬೇಕು. ನಾವು ಮಕ್ಕಳಿಗೆ ಮೊಬೈಲನ್ನು ಕೆಲವು ಸಾರಿ ಮುಟ್ಟೋಕ್ಕೆ ಬಿಡೋದಿಲ್ಲ, ಕಂಪ್ಯೂಟರ್ನ ಮುಟ್ಟೋಕ್ಕೆ ಬಿಡೋಲ್ಲ. ನನ್ನ ಒಂದು ಅನುಭವದ ಪ್ರಕಾರ ನಾವು ಯಾವುದಾದ್ರು ಒಂದು ಮೊಬೈಲ್ನ ಬಗ್ಗೆ ಹೇಳಬೇಕು ಅಂದರೆ ಅದನ್ನು ಒಡೆದು ತುಂಡು ಮಾಡಿ ಒಳಗೆ ಏನಿದೆ ಅಂತ ನೋಡಬೇಕು. ಅಂದರೆ ನಾವು ಇದನ್ನು ಅನೇಕ ಸಾರಿ ನಮ್ಮ ಡೆಮಾನ್ಸ್ಟ್ರೇಷನ್ ಶಾಲೆಯಲ್ಲಿ ಮಾಡಿದ್ದೀವಿ. ಆ ಅನುಭವದ ಮೇಲೆ ನಾನು ಹೇಳ್ತಾ ಇದ್ದೀನಿ. ಮತ್ತೆ
ಸುತ್ತಲಿನ ಜಗತ್ತನ್ನು ನೋಡಿ ಗಮನಿಸಬೇಕು, ಗಮನಿಸಿ ಅದರಲ್ಲಿ ಕುತೂಹಲತೆ ಏನಿದೆ ಅಂತ ತಿಳ್ಕೋಬೇಕು. ಎರಡನೇ ಮುಖ್ಯವಾಗಿರ್ತಕ್ಕಂಥ ಕೌಶಲ್ಯ ಅಂದರೆ ಸಂವಹನ ಮತ್ತು ಕೇಳುವ ಕೌಶಲ್ಯಗಳು. ಇತ್ತೀಚಿನ ದಿನಗಳಲ್ಲಿ ಪ್ರೈಮರಿ ಶಾಲೆಗಳು ಸಹಿತ ಮಕ್ಕಳು ಕೇಳುವ ಒಂದು ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. 40 ನಿಮಿಷ ಕೂತ್ಕೊಂಡು ಒಂದು ಕಡೆ ಕೇಳಬೇಕು ಅಂತ ಅವರಿಗೆ ಅನಿಸ್ತಾ ಇಲ್ಲ ಇತ್ತೀಚೆಗೆ. ನಾನು ಸುಮಾರು ವರ್ಷಗಳ 60 ವರ್ಷ ಟೀಚ್ ಮಾಡಿದ್ದೀನಿ. ಅಮೆರಿಕಾದಲ್ಲಿ ಮಾಡಿದ್ದೀನಿ, ಇಂಗ್ಲೆಂಡಲ್ಲಿ ಮಾಡಿದ್ದೀನಿ, ಆಫ್ರಿಕಾದಲ್ಲಿ ಟೀಚ್ ಮಾಡಿದ್ದೀನಿ, ಮತ್ತು ಮಸ್ಕಟ್ನಲ್ಲಿ ಟೀಚ್ ಮಾಡಿದ್ದೀನಿ. ಹೀಗೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಮಾಡಿದ್ದೀನಿ. ಇವತ್ತು ನಾನು ಒಂದು ಶಾಲೆಗೆ ಹೋಗಿ ಪಾಠ ಮಾಡಬೇಕು ಅಂದರೆ ಮಕ್ಕಳಲ್ಲಿ ಗಮನ ಬೇರೆ ಕಡೆ ಇರುತ್ತೆ. ನಾವು ಹೇಳ್ತಕ್ಕಂಥ ಮಾತನ್ನು ಅವ್ರು ಕೇಳೋದೇ ಇಲ್ಲ. ಅಂದರೆ ಅವರು ಕೇಳುವ ಕೌಶಲ್ಯ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಪುನಃ ನಾವು ನಿರ್ಮಿಸಬೇಕು. ಸಂವಹನ, ಸ್ಪಷ್ಟವಾಗಿ ಮಾತನಾಡ್ತಕ್ಕಂಥದ್ದು. ಈಗಿನ ಕಾಲದಲ್ಲಿ ಹೆಚ್ಚು ಮಕ್ಕಳು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಪ್ರಶ್ನೆಗಳನ್ನ ಕೇಳಿದ್ರೆ ಉತ್ತರ ಹೇಳೋದಕ್ಕೆ ನಾಚಿಕೊಡ್ತಾರೆ. ಇದನ್ನು ನಾವು ಅಲ್ಲಿ ಕಲಿಸ್ಬೇಕು. ಸ್ಪಷ್ಟವಾಗಿ ಮಾತನಾಡುವುದು, ಇತರರನ್ನು ಗಮನದಿಂದ ಕೇಳುವುದು, ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವುದು, ಇವೆರಡೂ ಆಗಬೇಕು. ಅಂದರೆ ತರಗತಿಯಲ್ಲಿ ಉಪಾಧ್ಯಾಯರು ಇವುಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅದು ಮುಂದೆ ಹೇಳ್ತೀನಿ. ಟೀಚರ್ಸ್ ಇವನ್ನೆಲ್ಲ ಮಾಡೋದಕ್ಕೆ 5 ಮುಖ್ಯವಾಗಿರ್ತಕ್ಕಂಥ ಅವ್ರಿಗೆ ಕ್ವಾಲಿಟೀಸ್ ಇರಬೇಕು. ಅದೇನು ಅಂತ ಮುಂದೆ ಹೇಳ್ತೀನಿ. ಮೂರನೇ ಒಂದು ಕೌಶಲ್ಯ ಅಂತ ಹೇಳಿದ್ರೆ ಸಹಾನುಭೂತಿ ಮತ್ತು ತಂಡದ ಕೆಲಸ. ತಂಡದ ಕೆಲಸ ಅಂದರೆ ಟೀಮ್ ವರ್ಕ್ ಅಂತ ಹೇಳ್ಬೋದು. ಸಹಾನುಭೂತಿ ಅಂದರೆ ಎಂಪತಿ ಅಂತ. ಇತರರ ಭಾವನೆಗಳು ಅರ್ಥ ಮಾಡ್ಕೊಳ್ಬೇಕು. ಆ ಭಾವನೆಗಳಿಗೆ ನಾವು ನಮ್ಮದೇ ಆಗಿರ್ತಕ್ಕಂಥ ಭಾವನೆಗಳ ಜೊತೆ ಸೇರಿಸ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಎಲ್ಲವನ್ನೂ ಸೇರಿ ನಾವು ಅಂತಕ್ಕಂಥ ಒಂದು ಮನೋಭಾವ ಬೆಳೆಸ್ಕೊಂಡು ಬರಬೇಕು. ಇವತ್ತಿನ ಒಂದು ರಾಜಕೀಯದಲ್ಲಿ ಅನೇಕ ರೀತಿಯ ಡಿವೈಡ್ ಆಗ್ತಾ ಇದೆ. ಅಂದರೆ ಪ್ರತಿಯೊಂದು ವಿಚಾರಗಳು ಸಹಿತ ಅವ್ರು ಈ ಜಾತಿ, ನಾವು ಈ ಜಾತಿಯವರು, ನಾವು ಆ ಊರಿನವರು, ನಾವು ಈ ಊರಿನವರು, ನೀವು ಸಮುದ್ರದಲ್ಲಿದ್ದೀರಾ, ನಾನು ಮೇಲಿದ್ದೀನಿ, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಭಾವನೆಗಳನ್ನು ಹಂಚ್ತಾ ಇದ್ದಾರೆ. ನಮ್ಮ ಅಂದರೆ ಈಗಿರ್ತಕ್ಕಂಥ ಟಿ ವಿಗಳಾಗ್ಬೋದು, ರಾಜಕೀಯವಾಗ್ಬೋದು, ಪೇಪರ್ ಆಗ್ಬೋದು, ಶಾಲೆಗಳಲ್ಲಾಗ್ಬೋದು, ಹೀಗೆ ಅನೇಕ ಕಡೆ ಈ ರೀತಿಯಾಗಿ ಬರ್ತಿದೆ. ಅದರ ಬದಲಾಗಿ ನಾವು ಭಾರತೀಯರು ಅಂತಕ್ಕಂಥ ಒಂದು ಅನುಭವ ಮಕ್ಕಳಲ್ಲಿ ಬರಬೇಕು ಅಂತ ನನ್ನ ಒಂದು ಅನಿಸಿಕೆ. ಕೌಶಲ್ಯ ಅಂತ ಹೇಳ್ತೀವಲ್ಲ, 4ನೇದು ಅದು ಯಾವುದು ಅಂದರೆ ಮೂಲ ಗಣಿತ ಮತ್ತು ಸಮಸ್ಯೆ ಪರಿಹಾರ. ಶಾಲೆಗಳಲ್ಲಿರ್ತಕ್ಕಂಥ 4-5 ಸಬ್ಜೆಕ್ಟ್ ಇರುತ್ತೆ. ಆ ಸಬ್ಜೆಕ್ಟ್ನಲ್ಲಿ ಗಣಿತನೂ ಒಂದು ಸಬ್ಜೆಕ್ಟ್ ಇರುತ್ತೆ. ಆದರೆ ಅನೇಕ ಶಾಲೆಗಳಲ್ಲಿ ಅನೇಕ ಮಕ್ಕಳಿಗೆ ಗಣಿತದ ಬಗ್ಗೆ ಅಷ್ಟೊಂದು ಕುತೂಹಲ ಬರೋದೇ ಇಲ್ಲ. ಕಾರಣ ಏನಂದರೆ ನಾವು ಕೇವಲ ಒಂದು ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಗಣಿತವನ್ನು ಹೇಳ್ಕೊಡ್ತೀವಿ. ಅದಕ್ಕೆ ಬದಲಾಗಿ ಗಣಿತವನ್ನು ಉಪಯೋಗಿಸಿಕೊಂಡು, ಗಣಿತದಲ್ಲಿರ್ತಕ್ಕಂಥ 4 ಚಿಹ್ನೆಗಳನ್ನು ಉಪಯೋಗಿಸಿಕೊಂಡು ನಾವು ಹೇಗೆ ನಮ್ಮ ಒಂದು ಸಮಸ್ಯೆಗಳನ್ನು ನಾವು ಬಗೆಹರಿಸ್ಬೋದು ಅಂತ ಹೇಳ್ಬೋದು. ಅಂದರೆ ನಾವು ಸಂಖ್ಯಾ ಮೂಲಗಳು, ಮತ್ತು ಈಗಿನ ಕಾಲದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಲ್ಲಿ ನಾವು ಬಡವರಿದ್ದೀವಿ, ಸಾಹುಕಾರರಿದ್ದೀವಿ, ಎಷ್ಟು ಜನ ಏನು ಕೆಲಸ ಮಾಡ್ತಾರೆ, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಸಂಖ್ಯೆಗಳನ್ನು ಮಕ್ಕಳು ಪ್ರೈಮರಿ ಶಾಲೆಯಲ್ಲೇ ಸಂಪಾದನೆ ಮಾಡಬೇಕು. ಉದಾಹರಣೆಗೆ ಒಂದು ಗಿಡದಲ್ಲಿ ಎಷ್ಟು ಎಲೆ ಇದೆ ಅಂತ ಕೇಳಿದರೆ ಅವರು ಅದನ್ನು ಗೆಸ್ ಮಾಡಿ ಹೇಳಬೇಕಾಗ್ಬೋದು. ಆಮೇಲೆ ಏನು ಸೇರಿದ ತಪ್ಪು ಸರಿ ಅಂತ ಹೇಳ್ಬೋದು. ಹೀಗೆ ಗಣಿತದ ಮೂಲ ಗಣಿತದ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಆ ಕಾನ್ಸೆಪ್ಟ್ ಇರ್ತಕ್ಕಂಥದ್ದು ನಾವು ಪ್ರತಿನಿತ್ಯದ ಕೆಲಸಗಳಲ್ಲಿ ಬರಬೇಕು, ಕೇವಲ ಪರೀಕ್ಷಾ ದೃಷ್ಟಿಯಿಂದ ಬರಬಾರ್ದು. ಆಗ ಮಾತ್ರ ಮಕ್ಕಳು ಮುಂದೆ ವಿಜ್ಞಾನಿಗಳಾಗಿ ಬೆಳೆಯೋದಕ್ಕೆ ಸಹಾಯವಾಗುತ್ತೆ. 5ನೇದು ಸೃಜನಶೀಲತೆ ಮತ್ತು ಅಭಿವ್ಯಕ್ತಿ ಅಂತ. ಸೃಜನಶೀಲತೆ ಅಂದರೆ ತಾವೇ ಸ್ವತಃ ಸೃಷ್ಟಿ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಯಾರೊಬ್ಬ ಆರ್ಟಿಸ್ಟ್ ಹೇಳಿದರೆ, ಆರ್ಟಿಸ್ಟು ಬೇಕಾದನ್ನ ಬರಿತಾನೆ. ಆರ್ಟಿಸ್ಟು ಯಾವುದೋ ಒಂದು ಬೆಟ್ಟವನ್ನು ನೋಡಿರೋದು, ಹಿಮಾಲಯ ಬೆಟ್ಟ ಹೇಗಿದೆ ಅಂತ ನೀವು ಹೇಳಿದರೆ ಅದನ್ನು ಬರಿತಾರೆ ಆರ್ಟಿಸ್ಟು. ಹಾಗೇನೇ ಮಕ್ಕಳು ಸಹಿತ ಯಾವುದಾದ್ರು ಒಂದು ಸಮಸ್ಯೆಯನ್ನು ಜ್ಞಾಪಿಸ್ಕೊಂಡ್ರೆ ಅದರ ಬಗ್ಗೆ ಚಿತ್ರ ಬಿಡಿಸುವುದು, ಅದರ ಬಗ್ಗೆ ಹಾಡು ಹೇಳೋದು, ಕತೆ ಹೇಳೋದು, ಹೀಗೆ ತಮ್ಮ ಕಲ್ಪನೆಗಳನ್ನು ಹಂಚಿಕೊಳ್ಬೇಕಾಗುತ್ತೆ ತರಗತಿಯಲ್ಲಿ. ಇದೊಂದು ಮುಖ್ಯವಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಸ್ಕಿಲ್ ಫಾರ್ ಪ್ರೈಮರಿ ಚಿಲ್ಡ್ರನ್. ಈ 5 ಮುಖ್ಯವಾಗಿರ್ತಕ್ಕಂಥ ಕೌಶಲ್ಯತೆಗಳನ್ನು ನಾವು ಪಾಠಗಳ ಜೊತೆಗೆ ನಾವು ಮಕ್ಕಳಿಗೆ ಕಲಿಸೋದಾದರೆ ಮತ್ತು ಪ್ರತಿದಿನ ಈ ಕೌಶಲ್ಯಗಳ ಅಭ್ಯಾಸವನ್ನು ಸ್ವಲ್ಪ ಮಾಡೋದಾದರೆ
ಈ ಕೌಶಲ್ಯಗಳು ನಮ್ಮನ್ನು ಬಲಿಷ್ಠ ವ್ಯಕ್ತಿಗಳನ್ನಾಗಿ ಮಾಡುತ್ತೆ. ನಮ್ಮ ದೇಶ ಆತ್ಮನಿರ್ಭರವಾಗುತ್ತೆ, ಅಂದರೆ ಸ್ವತಃ ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳೋದು ಸಹಾಯವಾಗುತ್ತೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಕಲಿಸ್ಬೇಕಾದ್ರೆ ನಮ್ಮ our teachers must possess skills, 5 important skills. Again I am giving: engage, explore, explain, elaborate, evaluate. ಇದನ್ನು ನಾವು ಸಾಮಾನ್ಯವಾಗಿ 5 E's ಅಂತ ಕರಿತೀವಿ. ಎಂಗೇಜ್ ಅಂದ್ರೆ ಒಬ್ಬ ಉಪಾಧ್ಯಾಯ ತರಗತಿಗೆ ಹೋದಾಗ ಮಕ್ಕಳನ್ನ ಕುತೂಹಲತೆಯಿಂದ ಕಾಪಾಡಬೇಕು, ಕುತೂಹಲ ಇರೋ ಹಾಗೆ ನೋಡ್ಕೋಬೇಕು. 40 ನಿಮಿಷಗಳ ಕಾಲ ಪಾಠ ಮಾಡಬೇಕಾದ್ರೆ ಅದೇ ಕುತೂಹಲದಿಂದ ಮಕ್ಕಳು ಕೇಳುವ ಹಾಗೆ ಮಾಡಬೇಕು. ಅದಕ್ಕೆ ಟೀಚರ್ಸ್ ಟ್ರೈನಿಂಗ್ ಮಾಡ್ಕೋಬೇಕು, ಅವ್ರಿಗೂ ಒಂದು ಡೆಡಿಕೇಶನ್ ಬರಬೇಕು. ಎಕ್ಸ್ಪ್ಲೋರ್ ಅಂದ್ರೆ ಆ ಮಕ್ಕಳ ಗುಂಪಿನಲ್ಲಿ ಯಾರಿಗೆ ಒಳ್ಳೆ ಗುಣಗಳಿವೆ, ಆ ಗುಣಗಳನ್ನು ಹೇಗೆ ನಾನು ಬೆಳೆಸಬೇಕು ಅನ್ನೋದನ್ನು ನೋಡಬೇಕು. ಅದೇ ರೀತಿ ಮಕ್ಕಳು ಸಹಿತ ಎಕ್ಸ್ಪ್ಲೋರ್ ಅಂದ್ರೆ ವಿಚಾರಗಳನ್ನ ಹೆಚ್ಚಾಗಿ ಶೋಧನೆ ಮಾಡೋದಕ್ಕೆ ಕಲ್ತ್ಕೋಬೇಕು. ಎಕ್ಸ್ಪ್ಲೈನ್ ಮಾಡೋದನ್ನು ಕಲ್ತ್ಕೋಬೇಕು ಟೀಚರ್ಸು, ಎಲಾಬರೇಟ್ ಮಾಡೋದನ್ನು ಕಲ್ತ್ಕೋಬೇಕು. ಇವ್ಯಾಲ್ಯೂಯೇಟ್ ಅಂದ್ರೆ ಮಕ್ಕಳು ಹೇಗೆ ಕಲಿತಿದ್ದಾರೆ ಇಲ್ಲ ಅನ್ನತಕ್ಕಂಥ ಇವ್ಯಾಲ್ಯೂಯೇಷನ್ ಮಾಡೋದನ್ನು ಕಲ್ತ್ಕೋಬೇಕು. ಎಲ್ಲವನ್ನೂ ಮಾಡೋದಾದ್ರೆ ಈ 5 ಕೌಶಲ್ಯತೆಗಳು ಏನು ಹೇಳಿದ್ವಿ ನಾವು, ಇದು ಟೀಚರ್ಸ್ ಇರಬೇಕಾಗಿರೋದು, ಮಕ್ಕಳಿಗೆ ನಾವು ಕಲಿಸ್ಬೇಕಾಗಿರೋದು ನಾನು ಹಿಂದೆ ಹೇಳಿದ್ದೀನಿ. ಅಂದ್ರೆ 5 ಕೌಶಲ್ಯಗಳನ್ನು ನಾವು ಪ್ರೈಮರಿ ಶಾಲೆಯಿಂದನೇ ಕಲಿಸ್ತಾ ಬಂದ್ರೆ ನಮ್ಮ ದೇಶ ಮುಂದೆ ಅಭಿವೃದ್ಧಿಯಾಗೋದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಸಂದೇಹವೂ ಇರುವುದಿಲ್ಲ. ಅದಕ್ಕೆ ನಾನು ಈ ಒಂದು ಪ್ರೆಸೆಂಟೇಷನ್ ಮಾಡೋದಕ್ಕೆ ಎಯಿಂದ ಕೆಲವು ವಿಚಾರಗಳನ್ನು ಸಂಗ್ರಹಣ ಮಾಡಿದ್ದೀನಿ. ನನ್ನದೇ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಅನ್ನ ಇದರಲ್ಲಿ ಹಾಕಿದ್ದೀನಿ. ಮತ್ತೆ ನಮ್ಮ ನ್ಯಾಷನಲ್ ಪಾಲಿಸಿ, ನ್ಯೂ ಎಜುಕೇಶನ್ ಪಾಲಿಸಿ ಇರತಕ್ಕಂಥ ಪಾಯಿಂಟ್ಸ್ ಇದರಲ್ಲಿ ಸೇರಿಸಿದ್ದೀನಿ. ಮತ್ತೆ ಮೈ ಟೀಮ್, ನನ್ನ ಟೀಮ್ ಅಂದ್ರೆ ನನ್ನ 3 ಮೊಮ್ಮಕ್ಕಳು, 3 ಜನ ಗ್ರಾಜ್ಯುಯೇಟ್ಸ್. ಅವರು ಒಬ್ಬರು ಇಂಜಿನಿಯರಿಂಗ್ ಮಾಡಿ MBA ಮಾಡಿದ್ದಾರೆ, ಇನ್ನೊಬ್ಬರು ಇಂಜಿನಿಯರ್ ಆಗಿ ಜರ್ಮನಿಗೆ ಹೋಗ್ತಾ ಇದ್ದಾರೆ, ಇನ್ನೊಬ್ಬರು ಕ್ಲಿನಿಕಲ್ ಸೈಕಾಲಜಿಯಲ್ಲಿ ಮಾಸ್ಟರ್ ಡಿಗ್ರಿ ಮುಗಿಸ್ತಾ ಇದ್ದಾರೆ. ಇವ್ರ ಜೊತೆಗೆ ನಾನು ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತಿನ ಯೂಟ್ಯೂಬಲ್ಲಿ ಇದನ್ನು ಬರೆದಿದ್ದೀನಿ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಗುಡ್ ನೈಟ್. ಥ್ಯಾಂಕ್ ಯು ವೆರಿ ಮಚ್.